ರಾಜಧಾನಿಯಲ್ಲಿ ಹೆಸರಿಗಷ್ಟೇ ಆರೋಗ್ಯ ಸೌಕರ್ಯ ಇದೆ. ನೆಪಕ್ಕೆ ಮಾತ್ರ ಇಲ್ಲಿ ಏನು HIV ಹಾಗೂ ICTC ಸೆಂಟರ್ಗಳಿರುವಂಥದ್ದು. ಅಂದರೆ ನೆಪ ಮಾತ್ರಕ್ಕಿದೆಯಾ, ಹೆಸರಿಗಷ್ಟೇ ಇದೆಯಾ, ಇದ್ರ ಪ್ರಯೋಜನಗಳಾಗ್ತಾ ಇಲ್ವಾ ರಾಜಧಾನಿಯಲ್ಲಿ ಅಂತ. ಹೆಸರಿಗಷ್ಟೇ ಆರೋಗ್ಯ ಸೌಕರ್ಯ ಆದರೆ ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ನೆಪ ಮಾತ್ರಕ್ಕೆ ಮಾತ್ರ ಈಗ HIV ಹಾಗೂ ICTC ಸೆಂಟರ್ಗಳಿರುವಂಥದ್ದು. ಮೂತ್ರ ಪರೀಕ್ಷೆಗೆ ಬಳಕೆ ಮಾಡ್ತಾರಂತೆ ಪೇಪರ್ ಕಪ್. ಇಲ್ಲಿ ರೋಗಿಗಳ ಜೊತೆ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಚೆಲ್ಲಾಟ ಆಡ್ತಿದ್ದಾರೆ. ನೆಲಮಂಗಲ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಅಂದರೆ ನೋಡಿ, ಕೆಲ ನಿಮಿಷ ಮಾತ್ರ ಬಾಗಿಲು ತೆರೆಯುವಂತಹ HIV ಹಾಗೂ ICTC ಸೆಂಟರ್. HIV ಔಷಧಕ್ಕಾಗಿ ದಿನವಿಡೀ ಅಲೆದಾಡುವಂತಹ ರೋಗಿಗಳು. ಮತ್ತೊಂದು ಕಡೆ ಮೂತ್ರ ಪರೀಕ್ಷೆ ಸ್ಯಾಂಪಲ್ಗೆ ಪೇಪರ್ ಕಪ್ ಬಳಕೆ ಮಾಡಲಾಗ್ತಾ ಇದೆಯಂತೆ. ಪೇಪರ್ ಕಪ್ ಬಳಕೆಯಿಂದ ಸೋರಿಕೆಯ ಒಂದು ಸಮಸ್ಯೆ ಇರುತ್ತೆ. ಇದು ಯಾವ ರೀತಿ ಪೇಪರ್ ಕಪ್ ಬಳಕೆ? ಪೇಪರ್ ಕಪ್ ಬದಲು ವೈದ್ಯಕೀಯ ಕಪ್ ಬಳಕೆ ಮಾಡಬೇಕಲ್ವಾ, ಆದರೆ ಇಲ್ಲಿ ಪೇಪರ್ ಕಪ್ ಅನ್ನು ನೀಡಲಾಗ್ತಾ ಇದೆ. ರೋಗಿಗಳೊಂದಿಗೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಚೆಲ್ಲಾಟ ಆಡ್ತಿದ್ದಾರೆ. ತುಂಬಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇರುವಂಥದ್ದು ಇಲ್ಲಿ. ಅಂದರೆ ಇಲ್ಲಿ ಹೆಸರಿಗೆ ಮಾತ್ರ ಅಷ್ಟೇನ ಆರೋಗ್ಯ ಸೌಕರ್ಯ ಕಂಡು ಬರ್ತಾ ಇರುವಂಥದ್ದು, ನೆಪ ಮಾತ್ರಕ್ಕೆ ಅಷ್ಟೇ, ನೆಪಕ್ಕೆ ಎಂಬಂತೆ ಈಗ HIV ಹಾಗೂ ICTC ಸೆಂಟರ್ಗಳಿವೆ. ಮೂತ್ರ ಪರೀಕ್ಷೆಗೆ ಇಲ್ಲಿ ಪೇಪರ್ ಕಪ್ ಬಳಕೆ ಮಾಡ್ತಾರಂತೆ. ಸೋರಿಕೆ ಆಗೋದಿಲ್ವಾ? ಇದೇ ಸಮಸ್ಯೆ ಆಗ್ತಿರೋದಿಲ್ಲಿ. ಸೋರಿಕೆ ಆಗುತ್ತೆ. ಮೂತ್ರ ಪರೀಕ್ಷೆಗೆ ಯಾವ ರೀತಿ ಪೇಪರ್ ಕಪ್ಪನ್ನು ಬಳಸ್ತಾ ಇದ್ದೀವಿ. ಇದು ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ. ನೆಲಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಕೆಲ ನಿಮಿಷಗಳು ಮಾತ್ರ ಬಾಗಿಲು ತೆರೆಯುತ್ತೆ HIV ಹಾಗೂ ICTC ಸೆಂಟರ್ ಏನಿದೆ ಅದು ಕೆಲ ನಿಮಿಷಕ್ಕೆ ಮಾತ್ರ ತೆರೆಯುವಂಥದ್ದು, ಮಿಕ್ಕಿದ ಟೈಮಲ್ಲಿ ಕ್ಲೋಸ್ ಮಾಡುವಂಥದ್ದು. ಇದರಿಂದ ರೋಗಿಗಳು ಅಲೆದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ನೋಡಿ, ಮೂತ್ರ ಪರೀಕ್ಷೆಗೆ ಪೇಪರ್ ಕಪ್, ರೋಗಿಗಳಿಗೆ ಪೇಪರ್ ಕಪ್ ಅನ್ನು ಕೊಟ್ಟು ಕಳಿಸುವಂಥದ್ದು. ಇದರಿಂದ ಸೋರಿಕೆ ಸಮಸ್ಯೆ ಉಂಟಾಗುತ್ತೆ. ಈ ಪೇಪರ್ ಕಪ್ ಬಳಕೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ವೈದ್ಯಕೀಯ ಕಪ್ಪನ್ನು ಬಳಸೋದು ಬಿಟ್ಟು ಪೇಪರ್ ಕಪ್ಪನ್ನು ಕೊಡುವಂಥದ್ದು. ರೋಗಿಗಳ ಆರೋಗ್ಯದಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ ಈ ಸರ್ಕಾರಿ ಸಿಬ್ಬಂದಿಗಳು. ಇವೆಲ್ಲ ನೆಪ ಮಾತ್ರಕ್ಕಿರೋದ ಹಾಗಿದ್ರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಯಾಕೆ ಹೀಗೆ ಆಗ್ತಾ ಇದೆ? ಯಾಕಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸರ್ಕಾರ ಕಲ್ಪಿಸಿರುತ್ತೆ, ಆದರೆ ಪೇಪರ್ ಕಪ್ ಕೊಡುವಂಥದ್ದು ಪರಿಸ್ಥಿತಿ ಈಗ ಆ ಒಂದು ಆಸ್ಪತ್ರೆಯಲ್ಲಿ ಕಂಡು ಬಂದಿದೆ. ಕಳೆದ ಬಾರಿ ಒಂದ್ಸಲಿ ಹೇಳಿದಾಗ ಸರಿ ಮೈಕ್ರೋಸ್ಕೋಪಿ ನೋಡ್ತೀವಿ, ಇದ್ರ ಸೆಲ್ಲು RBCC, ಆಮೇಲೆ ಕಳೆದ ಬಾರಿ ಒಂದ್ಸಲಿ ಹೇಳಿದಾಗ ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಇನ್ನ ಸರಿ ಮಾಡಿಸಿದ್ವಲ್ಲ, ಅಲ್ಲ ಪೇಷಂಟ್ನ ಅಲ್ಲೇ ಇಟ್ಟು ಕಲೆಕ್ಟ್ ಮಾಡ್ತೀವಿ ಅಂತ. ಅಲ್ಲ ಅಕಸ್ಮಾತ್ ಓಕೆ ಇವಾಗ ಇದನ್ನ ತಗೊಂಡು ಹೋಗ್ತಾರೆ, ಯೂರಿನ್ ತಗೊಂಡ್ ಬರ್ತಾರೆ, ಬರ್ಬೇಕಾದ್ರೆ ಇಲ್ಲಿ ಯಾರ್ದ ಕೈಯ ಪೈಯ ತೆಗಿ ಬೇರೆಯವ್ರ ಮೇಲೆ ಚೆಲ್ಲಿ ಅಥವಾ ಬೇರೆ ಯೂರಿನ್ ಮಿಕ್ಸಪ್ ಆಗಿ ಅದೆಲ್ಲ ನಡೆಯೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಇಂಡಿವಿಜುವಲ್ ಯೂಸ್ ಮಾಡ್ತೀವಿ, ತತ್ತಿದಂಗೆ ಯೂಸ್ ಮಾಡ್ತೀವಿ, ತಗೊಂಡಾಗ ಇದ್ರೆ ನೀವು ಹೇಳಿದ್ರೆ ಅವ್ರು ಚೇಂಜ್ ಮಾಡಿಸ್ತಾರೆ. ಮೈಕ್ರೋಸ್ಕೋಪಿ 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆ ಮತ್ತಿಲ್ಲ ಟೈಮ್. ಟ್ಯಾಬ್ಲೆಟ್ ತಗೊಂಡು 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆ ಮತ್ತಿಲ್ಲ ಟೈಮ್. ಇವಾಗ ಎಷ್ಟು? 12 ಗಂಟೆ. ಇನ್ನ ಬಂದಿರಾ? ಸಿರಾ ಹಾಸ್ಪಿಟ್ಲ್ ಇದೆ, ಇಲ್ಲಿ ಇದೊಂದು ತಿಂಗಳು ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ. ಇನ್ನ ಇವರಿಗೆ ಇನ್ನ ಬಾಗಿಲು ಬಂದಿಲ್ಲ, ಯಾರು ಕೊಡೋರು ಯಾರು ಬಂದಿಲ್ಲ ಸರ್. ಟ್ಯಾಬ್ಲೆಟ್ ತಗೊಂಡು 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆ ಮತ್ತಿಲ್ಲ ಟೈಮ್. ಇವಾಗ ಎಷ್ಟು? 12 ಗಂಟೆ. ಇನ್ನ ಬಂದಿರಾ? ಸಿರಾ ಹಾಸ್ಪಿಟ್ಲ್ ಇದೆ, ಇಲ್ಲಿ ಇದೊಂದು ತಿಂಗಳು ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ. ಇನ್ನ ಇವರಿಗೆ ಇನ್ನ ಬಾಗಿಲು ಬಂದಿಲ್ಲ, ಯಾರು ಕೊಡೋರು ಯಾರು ಬಂದಿಲ್ಲ ಸರ್. ಟ್ಯಾಬ್ಲೆಟ್ ತಗೊಂಡು 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆ ಮತ್ತಿಲ್ಲ ಟೈಮ್. ಇವಾಗ ಎಷ್ಟು? 12 ಗಂಟೆ. ಇನ್ನ ಬಂದಿರಾ? ಸಿರಾ ಹಾಸ್ಪಿಟ್ಲ್ ಇದೆ, ಇಲ್ಲಿ ಇದೊಂದು ತಿಂಗಳು ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ. ಇನ್ನ ಇವರಿಗೆ ಇನ್ನ ಬಾಗಿಲು ಬಂದಿಲ್ಲ, ಯಾರು ಕೊಡೋರು ಯಾರು ಬಂದಿಲ್ಲ ಸರ್. ಟ್ಯಾಬ್ಲೆಟ್ ತಗೊಂಡು 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆ ಮತ್ತಿಲ್ಲ ಟೈಮ್. ಇವಾಗ ಎಷ್ಟು? 12 ಗಂಟೆ. ಇನ್ನ ಬಂದಿರಾ? ಸಿರಾ ಹಾಸ್ಪಿಟ್ಲ್ ಇದೆ, ಇಲ್ಲಿ ಇದೊಂದು ತಿಂಗಳು ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ. ಇನ್ನ ಇವರಿಗೆ ಇನ್ನ ಬಾಗಿಲು ಬಂದಿಲ್ಲ, ಯಾರು ಕೊಡೋರು ಯಾರು ಬಂದಿಲ್ಲ ಸರ್. ಟ್ಯಾಬ್ಲೆಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನು ನೋಡಿ, ಆರೋಗ್ಯ ಸೌಕರ್ಯಗಳು ಇಲ್ಲಿ ನಮ್ಮ ರಾಜಧಾನಿಯಲ್ಲಿ ನೆಪ ಮಾತ್ರಕ್ಕಿದೆಯಾ, ಹೇಗೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ HIV ಹಾಗೂ ICTC ಸೆಂಟರ್ಗಳು ನೆಪ ಮಾತ್ರಕ್ಕಿದೆಯಾ? ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ವಾ? ಅಂದರೆ
ಒಂದಷ್ಟು ನಿಮಿಷಗಳು ಮಾತ್ರ ತೆರೆದಿರುತ್ತೆ ಆಸ್ಪತ್ರೆ, ಮಿಕ್ಕಿದ ಟೈಮ್ನಲ್ಲಿ ಕ್ಲೋಸ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಅಧಿಕಾರಿಗಳಿಗೆ ಯಾರು ಪ್ರಶ್ನೆ ಮಾಡಿಲ್ವಾ? ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಲಕ್ಷ್ಮಿ, ಏನು ಆರೋಗ್ಯ ಸಚಿವರು ಇರುವಂತ ಆರೋಗ್ಯ ಸಚಿವರು ಯಾರಿದ್ದಾರೆ ಇವರು ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದಾಗಿರುವಂತದ್ದು. ಬಹುತೇಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ನೆಪ ಮಾತ್ರಕ್ಕೆ HIV ಮತ್ತೆ ITCT ಸೆಂಟರ್ಗಳನ್ನ ತೆರೆಯುವಂಥದ್ದು, ಮತ್ತೆ ಮುಂದುವರೆದ ವಿಚಾರವಾಗಿ ರೋಗಿಗಳಿಗೆ ಒಂದು ಪೂರಕವಾಗಿರುವಂತ ಏನು ಸಲಕರಣೆಗಳಾಗ್ಲಿ ಇನ್ನಿತರೆ ವಸ್ತುಗಳಾಗ್ಲಿ ನೀಡದೆ ಎಲ್ಲೋ ಪೇಪರ್ ಗ್ಲಾಸ್ಗಳಿಂದ ಒಂದು ಆರೋಗ್ಯ ತಪಾಸಣೆ ಮತ್ತು ಶಾಂಪಲ್ಗಳನ್ನ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಒಂದು ತಾಲೂಕು ಆಸ್ಪತ್ರೆ ಸಾಕ್ಷಿ ಆಗಿರುವಂತದ್ದು. ಬಹುತೇಕ ಏನು ಗೌಪ್ಯವಾಗಿ ಇಡಬೇಕಾಗಿರೋಂತ ಏನು HIV ಕೇಂದ್ರಗಳಾಗಿದ್ದಾವೆ, ಈ HIV ಕೇಂದ್ರಗಳು ನೆಪ ಮಾತ್ರಕ್ಕೆ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ತೆಗೆದು ಕ್ಲೋಸ್ ಮಾಡ್ಕೊಂಡು ಹೋಗುವಂಥದ್ದು. ಮತ್ತೆ ಈ ಒಂದು ಔಷಧ ಪಡಿಲಿಕ್ಕೆ ಒಂದು ರೋಗಿಗಳು ಯಾರಿದ್ದಾರೆ ಇವರು ಅರಸಾಹಸ ಮತ್ತು ಪೇಚಿಗೆ ಸಿಕ್ಕಿ ಒದ್ದಾಡುವಂತ ಪರಿಸ್ಥಿತಿಗೆ ಒಂದು ತಾಲೂಕು ಆಸ್ಪತ್ರೆ ನಿರ್ಮಾಣಗೊಂಡಿರುವಂಥದ್ದು. ಬಹುತೇಕ ಏನು ನೆಲಮಂಗಲ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಕರ್ಮಕಾಂಡ ಬಯಲಿಗೆ ಬಂದಿರುವಂತದ್ದು. ಏನು ಈ ಒಂದು ಪೇಪರ್ ಬಳಕೆ ಮತ್ತೆ ಪೇಪರ್ ಗ್ಲಾಸ್ಗಳಿಂದ ಒಂದು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಏನು HIV ಮತ್ತೆ ICTC ಏನಿದೆ ಈ ಒಂದು ಶಾಂಪಲ್ ತಗೊಳ್ಳಿಕ್ಕೆ ಒಂದು ಸರ್ಕಾರದಲ್ಲಿ ಹಣ ಇಲ್ವಾ, ಮತ್ತೆ ಈ ಒಂದು ಪೇಪರ್ ಗ್ಲಾಸ್ಗಳಿಂದ ಸ್ಯಾಂಪಲ್ಗಳನ್ನು ತಗೊಂಡು ಬಳಕೆ ಮಾಡೋದ್ರಿಂದ ರೋಗಿಗಳಿಗೆ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ, ಮತ್ತೆ ಪಕ್ಕದಲ್ಲಿ ಏನು ಓಡಾಡುವಂತ ವ್ಯಕ್ತಿಗಳಿಗೂ ಕೂಡ ಏನು ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಅನ್ನೋಂಥದ್ದು ಸಾರ್ವಜನಿಕರ ಒಂದು ಅಳಲಾಗಿರುವಂಥದ್ದು ಮತ್ತೆ ಆರೋಪ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇಷ್ಟೆಲ್ಲ ಅವಾಂತರಗಳು ನಡೀತಿದ್ರು ಕೂಡ ಆರೋಗ್ಯ ಇಲಾಖೆ ಯಾಕೆ ಇಲ್ಲಿ ತನಕ ಎಚ್ಚೆತ್ತುಕೊಳ್ಳಿಲ್ಲ, ಮತ್ತೆ ಜಿಲ್ಲಾಡಳಿತದಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಯಾಕೆ ಹರಿಸಿಲ್ಲ, ಮತ್ತೆ ಆರೋಗ್ಯ ಅಧಿಕಾರಿಗಳು ಮತ್ತೆ ಆರೋಗ್ಯ ಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಅನ್ನೋಂಥದ್ದು ಸಾರ್ವಜನಿಕರ ಆರೋಪ ಆಗಿರುವಂತ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಆರೋಗ್ಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂತದ್ದು ಹಲವಾರು ಅನುಮಾನಗಳಿಗೆ ಎಡೆಮಾಡಿ ಕೊಡುತ್ತೆ ಅಂತ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ.